ಒಂದು ಕ್ಷಣ ಗಮನಿಸಿ. ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಘಟನೆ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು ಎಂದು ನಿಮಗೆ ಗೊತ್ತಿದೆಯಾ? ಕಟಕ ರಾಶಿಯವರಿಗೆ ಈ ತಿಂಗಳು ಸಾಮಾನ್ಯವಾಗಿರುವುದಿಲ್ಲ. ಒಂದು ನಿರ್ಧಾರ, ಒಂದು ಮಾತು ಅಥವಾ ಒಂದು ಅವಕಾಶ ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸಬಹುದು. ಈ ವಿಡಿಯೋದಲ್ಲಿ ನಾನು ಹೇಳಲಿರುವ ವಿಷಯವನ್ನು ನೀವು ತುಂಬಾ ಗಮನದಿಂದ ಕೇಳಬೇಕು. ಏಕೆಂದರೆ ಇಲ್ಲಿ ಇರುವ ಮಾಹಿತಿ ನಿಮ್ಮ ಮುಂದಿನ 30 ದಿನಗಳ ಜೀವನದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಯಿದೆ. ಕೆಲವರು ಇದನ್ನು ಕೇವಲ ರಾಶಿ ಭವಿಷ್ಯ ಎಂದುಕೊಳ್ಳುತ್ತಾರೆ. ಆದರೆ ಹಲವರಿಗೆ ಇದು ಒಂದು ಮಾರ್ಗದರ್ಶನವಾಗಿರುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಕೊನೆಯಲ್ಲಿ ನಾನು ಹೇಳುವ ಒಂದು ಸಣ್ಣ ಸಲಹೆ ನಿಮ್ಮ ಜೀವನದ ದೊಡ್ಡ ಸಮಸ್ಯೆಯನ್ನು ಪರಿಹರಿಸಬಹುದು. ಕಟಕ ರಾಶಿಯವರು ಸಾಮಾನ್ಯವಾಗಿ ತುಂಬಾ ಭಾವನಾತ್ಮಕರು. ಇವರು ಮನಸ್ಸಿನಿಂದ ಯೋಚಿಸುವವರು, ಹೃದಯದಿಂದ ನಿರ್ಧಾರ ತೆಗೆದುಕೊಳ್ಳುವವರು. ಇವರು ಕುಟುಂಬವನ್ನು ತುಂಬಾ ಪ್ರೀತಿಸುವವರು. ಯಾರಾದರೂ ತಮ್ಮವರನ್ನು ನೋಯಿಸಿದರೆ ಅದು ಇವರಿಗೆ ತುಂಬಾ ಆಳವಾಗಿ ತಟ್ಟುತ್ತದೆ. ಇವರು ಹೊರಗೆ ಶಾಂತವಾಗಿರುವಂತೆ ಕಾಣಬಹುದು, ಆದರೆ ಒಳಗೆ ತುಂಬಾ ಭಾವನೆಗಳು ಇರುತ್ತವೆ. ಇನ್ನೊಂದು ಮುಖ್ಯ ವಿಷಯ ಏನೆಂದರೆ, ಇವರು ಯಾರನ್ನಾದರೂ ನಂಬಿದರೆ ಸಂಪೂರ್ಣವಾಗಿ ನಂಬುತ್ತಾರೆ. ಆದರೆ ಇದೇ ಗುಣ ಕೆಲವೊಮ್ಮೆ ಇವರಿಗೆ ಸಮಸ್ಯೆಯಾಗಬಹುದು. ಈ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಕೆಲಸದ ಜೀವನದಲ್ಲಿ ಒಂದು ಮುಖ್ಯ ಬದಲಾವಣೆ ಕಾಣಬಹುದು. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ಆದರೆ ಮೊದಲಿಗೆ ಅದು ನಿಮಗೆ ಒತ್ತಡವಾಗಿ ಅನಿಸಬಹುದು. ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಹೆಚ್ಚು ನಿರೀಕ್ಷೆ ಇಡಬಹುದು. ಕೆಲವೊಮ್ಮೆ ನೀವು ಮಾಡಿದ ಕೆಲಸಕ್ಕೂ ಸರಿಯಾದ ಮೆಚ್ಚುಗೆ ಸಿಗದಂತೆ ಅನಿಸಬಹುದು. ಆದರೆ ಇಲ್ಲಿ ಒಂದು ರಹಸ್ಯ ಇದೆ. ಈ ಸಮಯದಲ್ಲಿ ನೀವು ತಾಳ್ಮೆಯಿಂದ ಮುಂದುವರಿದರೆ ಮುಂದಿನ ತಿಂಗಳಲ್ಲಿ ದೊಡ್ಡ ಫಲಿತಾಂಶ ಸಿಗಬಹುದು. ವ್ಯವಹಾರ ಮಾಡುವವರಿಗೆ ಹೊಸ ಅವಕಾಶಗಳು ಬರುತ್ತವೆ. ಆದರೆ ಎಲ್ಲವೂ ನಂಬುವಂತಿರೋದಿಲ್ಲ. ಆದ್ದರಿಂದ ಯೋಚಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳಿ. ಈ ತಿಂಗಳಲ್ಲಿ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಕುಟುಂಬದ ಕಾರಣಕ್ಕೆ ಹಣ ಖರ್ಚಾಗಬಹುದು. ಯಾರಾದರೂ ನಿಮ್ಮ ಬಳಿ ಹಣ ಕೇಳುವ ಸಾಧ್ಯತೆಯಿದೆ. ನೀವು ಭಾವನಾತ್ಮಕವಾಗಿ ಹೌದು ಎಂದು ಹೇಳಬಹುದು. ಆದರೆ ನಂತರ ಅದು ಸಮಸ್ಯೆಯಾಗಬಹುದು. ಇಲ್ಲಿ ಒಂದು ಸಲಹೆ: ಭಾವನೆಗಿಂತ ಬುದ್ಧಿಯನ್ನು ಹೆಚ್ಚು ಬಳಸಿರಿ. ಉಳಿತಾಯದ ಮೇಲೆ ಗಮನ ಕೊಟ್ಟರೆ ನೀವು ದೊಡ್ಡ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಬಹುದು. ಕುಟುಂಬ ಜೀವನದಲ್ಲಿ ಈ ತಿಂಗಳು ಮಿಶ್ರ ಫಲಿತಾಂಶ. ಕೆಲವು ದಿನಗಳು ತುಂಬಾ ಸಂತೋಷಕರವಾಗಿರುತ್ತವೆ. ಆದರೆ ಕೆಲವು ದಿನಗಳು ಭಾವನಾತ್ಮಕ ಒತ್ತಡ ತರಬಹುದು. ಸಣ್ಣ ವಿಷಯ ದೊಡ್ಡದಾಗುವ ಸಾಧ್ಯತೆ ಇದೆ. ಒಂದು ಮಾತು ನೆನಪಿಡಿ: ಪ್ರತಿ ಮಾತಿಗೆ ಪ್ರತಿಕ್ರಿಯೆ ಕೊಡಬೇಕಾಗಿಲ್ಲ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಈ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳುವುದು ತುಂಬಾ ಮುಖ್ಯ. ನೀವು ಶಾಂತವಾಗಿದ್ದರೆ ಸಂಬಂಧ ಉಳಿಯುತ್ತದೆ. ಇಲ್ಲದಿದ್ದರೆ ಸಣ್ಣ ತಪ್ಪು ದೊಡ್ಡ ಸಮಸ್ಯೆಯಾಗಬಹುದು. ಈ ತಿಂಗಳಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಯೋಚಿಸಬಹುದು. ಒಂದು ವಿಷಯವನ್ನು ಮತ್ತೆ ಮತ್ತೆ ಯೋಚಿಸುವುದು ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡಬಹುದು. ನಿದ್ರೆ ಸರಿಯಾಗಿ ಆಗದಿರಬಹುದು. ದೇಹದಲ್ಲಿ ದಣಿವು ಕಾಣಬಹುದು. ಪರಿಹಾರ: ಪ್ರತಿದಿನ 10 ನಿಮಿಷ ಧ್ಯಾನ. ಸ್ವಲ್ಪ ಸಮಯ ನಿಮಗಾಗಿ ತೆಗೆದುಕೊಳ್ಳಿ. ಪ್ರಕೃತಿಯ ಜೊತೆ ಸಮಯ ಕಳೆಯಿರಿ. ಈ ಏಪ್ರಿಲ್ ತಿಂಗಳು ಕಟಕ ರಾಶಿಯವರಿಗೆ ಪರೀಕ್ಷೆಯ ಸಮಯ, ಬೆಳವಣಿಗೆಯ ಅವಕಾಶ ಆಗಿರುತ್ತದೆ. ನೀವು ಈ ತಿಂಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ. ಕೊನೆಯ ಶಕ್ತಿಯುತ ಸಲಹೆ: ಯಾರನ್ನಾದರೂ ನಂಬುವ ಮೊದಲು ನಿಮ್ಮನ್ನೇ ನಂಬಿ. ನಿಮ್ಮ ಒಳಗಿನ ಧ್ವನಿ ನಿಮಗೆ ಸರಿಯಾದ ದಾರಿ ತೋರಿಸುತ್ತದೆ. ನಿಮ್ಮ ರಾಶಿ ಕಟಕ ಆಗಿದ್ದರೆ ಕಾಮೆಂಟ್ನಲ್ಲಿ ಕಟಕ ಎಂದು ಬರೆಯಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಮತ್ತಷ್ಟು ರಾಶಿ ಭವಿಷ್ಯಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.